ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರಿಲೇಷನ್ ಮ್ಯಾಟ್ರಿಕ್ಸ್ ಅಂಡ್ ಡೈಗ್ರಾಫ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫಾರ್ ಎ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಇ ದೀಸ್ ದಿ ಆಸೆ ಡಯಾಗ್ರಾಮ್ ಫಾರ್ ದ ಪೊಸೆಟ್ ಈಸ್ ಗಿವನ್. ಸೊ ಆಸೆ ಡಯಾಗ್ರಾಮ್ ಕೊಟ್ಟಿದ್ದಾರೆ, ರಿಲೇಷನ್ ಮ್ಯಾಟ್ರಿಕ್ಸ್ ಮತ್ತೆ ಡೈಗ್ರಾಫ್ ಅನ್ನ ಬರೀತಾ ಹೋಗ್ಬೇಕು. ಸೊ ವೆರಿ ಈಸಿ ಪ್ರಾಬ್ಲಮ್, ಗೊತ್ತಾಯ್ತಾ. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಇದೇ ತರ ಸೆಟ್ ಅನ್ನ ಕೊಟ್ಬಿಟ್ಟು ಕಂಡೀಷನ್ ಕೊಡ್ತಾರೆ, ಎ ಲೆಸ್ ದೆನ್ ಬಿ, ಬಿ ಲೆಸ್ ದೆನ್ ಸಿ, ಅಥವಾ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಈವನ್, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಆಡ್. ಈ ತರ ಕಂಡೀಷನ್ ಗಳಿಗೆ ಬರೀರಿ ರಿಲೇಷನ್ ಮ್ಯಾಟ್ರಿಕ್ಸ್ ಮತ್ತೆ ಡೈಗ್ರಾಫ್ ಅನ್ನ ಅಂತ. ಬಟ್ ಈ ತರ ಆಸೆ ಡಯಾಗ್ರಾಮ್ ಕೊಟ್ಟಾಗ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಸೊ ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಆರ್ಡರ್ಡ್ ಪೇರ್ ಗಳನ್ನ ಬರ್ಕೊಳ್ಳೋಣ. ಸೊ ಫಸ್ಟ್ ಸ್ಟೆಪ್ ಏನು, ಆರ್ಡರ್ಡ್ ಪೇರ್ ಗಳನ್ನ ಬರ್ಕೋಬೇಕು. ಆರ್ಡರ್ಡ್ ಪೇರ್ಸ್. ಸೊ ಆರ್ ಈಸ್ ಈಕ್ವಲ್ ಟು ಆರ್ಡರ್ಡ್ ಪೇರ್ಸ್ ಯಾವ ರೀತಿ ಬರೆಯೋದು, ವೆರಿ ಸಿಂಪಲ್. ನೋಡಿ, ಇಲ್ಲಿ ಒಂದು ಆಸೆ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು 3 ಕಂಡೀಷನ್ ಆಗಿರುತ್ತೆ. ಒಂದು, ಆ ಆಸೆ ಡಯಾಗ್ರಾಮು ರಿಫ್ಲೆಕ್ಸಿವ್ ಆಗಿರುತ್ತೆ. ನೆಕ್ಸ್ಟ್, ಅದೇ ಆಸೆ ಡಯಾಗ್ರಾಮ್ ಟ್ರಾನ್ಸಿಟಿವ್ ಆಗಿರುತ್ತೆ. ನೆಕ್ಸ್ಟ್, ಬಟ್ ಅದು ಆಂಟಿ ಸಿಮಿಟ್ರಿಕ್ ಆಗಿರುತ್ತೆ. ಆಂಟಿ ಸಿಮಿಟ್ರಿಕ್, ಗೊತ್ತಾಯ್ತಾ. ಯಾವ ರೀತಿ ರಿಫ್ಲೆಕ್ಸಿವ್ ಅಂತಂದ್ರೆ ಎ ಕಾಮ ಎ ಫಾರ್ಮೆಟ್ ಅಲ್ಲಿ ನೋಡಿ, ಎ ಕಾಮ ಎ, ಬಿ ಕಾಮ ಬಿ, ಡಿ ಕಾಮ ಡಿ, ಸಿ ಕಾಮ ಸಿ, ಡಿ, ಇ ಕಾಮ ಇ, ಅವೆಲ್ಲ ಕೂಡ ಆರ್ಡರ್ಡ್ ಪೇರ್ಸ್ ಅಲ್ಲಿ ಬರೆದು ಬಿಡಬೇಕು. ನೆಕ್ಸ್ಟ್, ಟ್ರಾನ್ಸಿಟಿವ್ ಅಂದ್ರೇನು, ಎ ಕಾಮ ಬಿ ಇದೆ, ಬಿ ಕಾಮ ಸಿ ಇದೆ ಅಂತ ಅನ್ಕೊಳ್ಳಿ. ಅವಾಗ ನನಗೇನಿರ್ಬೇಕು, ಎ ಕಾಮ ಸಿ ಕೂಡ ಇರಬೇಕು, ಗೊತ್ತಾಯ್ತಾ. ಎ ಕಾಮ ಬಿ, ಬಿ ಕಾಮ ಸಿ ಇದ್ರೆ ಎ ಕಾಮ ಸಿ ಕೂಡ ನನಗೆ ಇರಲೇಬೇಕು, ಅವಾಗ ಟ್ರಾನ್ಸಿಟಿವ್ ಅಂತ ಕರಿತೀವಿ. ಸೊ ಇದನ್ನೇನು ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ 2 ಕಂಡೀಷನ್ ಪ್ರಕಾರ ಆರ್ಡರ್ಡ್ ಪೇರ್ಸ್ ಅನ್ನ ಬರೀರಿ. ಸೊ ರಿಫ್ಲೆಕ್ಸಿವ್ ತರ ಯಾವ ರೀತಿ ಬರೆಯೋದು, ಎ ಕಾಮ ಎ, ಬಿ ಕಾಮ ಬಿ, ಡಿ ಕಾಮ ಡಿ, ಸಿ ಕಾಮ ಸಿ, ಇ ಕಾಮ ಇ ಬರೀರಿ. ಎ ಕಾಮ ಎ, ಬಿ ಕಾಮ ಬಿ, ಸಿ ಕಾಮ ಸಿ, ಡಿ ಕಾಮ ಡಿ, ಇ ಕಾಮ ಇ. ಅರ್ಧ ಕೆಲಸ ಆಯ್ತು. ನೆಕ್ಸ್ಟ್, ಟ್ರಾನ್ಸಿಟಿವ್ ಬರಿಬೇಕು. ಈಗ ನೀಟಾಗಿ ನೋಡ್ಕೊಳ್ಳಿ, ಏನು ಈ ಲೆವೆಲ್ ಆಗಿರವು ಅವಕ್ಕಿಂತ ಮೇಲ್ಗಡೆ ಲೆವೆಲ್ ಆಗಿರೋದಕ್ಕಿಂತ ಕಡಿಮೆ ಇರ್ತವೆ ವ್ಯಾಲ್ಯೂಸ್. ಅಂದ್ರೆ ಈ ವರ್ಟೆಕ್ಸ್ ವ್ಯಾಲ್ಯೂಸ್ ಏನಾಗಿರ್ತವೆ, ಅದ್ರ ಮೇಲ್ಗಡೆ ಇರುವಂತ ವರ್ಟೆಕ್ಸ್ ವ್ಯಾಲ್ಯೂಗಿನ್ನ ಕಡಿಮೆ ಇರ್ತವೆ ಆಸೆ ಡಯಾಗ್ರಾಮ್ ಅಲ್ಲಿ. ಈಗ ಎ ಯಾರಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ, ಎ ಇಸ್ ಕನೆಕ್ಟೆಡ್ ಟು ಸಿ, ಸೊ ಎ ಈಸ್ ಲೆಸ್ ದೆನ್ ಸಿ ಅಂತ. ನೆಕ್ಸ್ಟ್, ಎ ಇಸ್ ಕನೆಕ್ಟೆಡ್ ಟು ಡಿ, ಸೊ ಎ ಈಸ್ ಲೆಸ್ ದೆನ್ ಡಿ ಅಂತ. ನೆಕ್ಸ್ಟ್, ಬಿ ಈಸ್ ಕನೆಕ್ಟೆಡ್ ಟು ಡಿ, ಸೊ ಬಿ ಈಸ್ ಲೆಸ್ ದೆನ್ ಡಿ ಅಂತ. ಇವರಿಬ್ಬರ ಮಧ್ಯೆ ನಾನು ಕಂಪ್ಯಾರಿಸನ್ ಮಾಡಬಾರ್ದು, ಅಂದ್ರೆ ಒಂದೇ ಲೆವೆಲ್ ಅಲ್ಲಿ ಇರೋರ ಮಧ್ಯೆ ಕಂಪ್ಯಾರಿಸನ್ ಇರಲ್ಲ. ಈಗ ಸಿ ಮತ್ತೆ ಡಿ ಮಧ್ಯೆ ಕೂಡ ನನಗೆ ಕಂಪ್ಯಾರಿಸನ್ ಇರಲ್ಲ. ನೆಕ್ಸ್ಟ್, ಮೇಲ್ಗಡೆ ಹೋದಾಗ ಸಿ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಇ, ಸೊ ಸಿ ಈಸ್ ಲೆಸ್ ದೆನ್ ಇ. ನೆಕ್ಸ್ಟ್ ಏನಂತ ಬರೀಬಹುದು, ಡಿ ಈಸ್ ಆಲ್ಸೋ ಲೆಸ್ ದೆನ್ ಇ ಅಂತ ಬರೀಬಹುದು. ನೆಗೆಟಿವ್ ಕ್ಲೋಸರ್ ತರ ಬರೀತಾ ಹೋಗಿ. ಫಸ್ಟ್ನೇದೇನು, ಎ ಈಸ್ ಲೆಸ್ ದೆನ್ ಸಿ ಬರೀತೀನಿ ನೋಡಿ, ಎ ಈಸ್ ಲೆಸ್ ದೆನ್ ಸಿ. ನೆಕ್ಸ್ಟ್, ಎ ಈಸ್ ಲೆಸ್ ದೆನ್ ಸಿ ಅಂತ ಬರ್ದೆ ಅಂತಂದ್ರೆ ಸಿ ಇಂದ ಶುರು ಆಗ್ತಿರೋದು ಯಾವ್ದಿದೆ ನೋಡಿ, ಸಿ ಈಸ್ ಲೆಸ್ ದೆನ್ ಇ ಇದೆ. ಸೊ ಸಿ ಈಸ್ ಲೆಸ್ ದೆನ್ ಇ. ಇದೇ ಫಾರ್ಮೆಟ್ ಅಲ್ಲಿ ಆಯ್ತು ನೋಡಿ. ಎ ಕಾಮ ಬಿ, ಬಿ ಕಾಮ ಸಿ ಇದ್ರೆ ಎ ಕಾಮ ಸಿ ಅಂತ ಬರಿಬೇಕು. ಎ ಕಾಮ ಸಿ ಇದೆ, ಸಿ ಕಾಮ ಇ ಇದೆ ಅಂತಂದ್ರೆ ಎ ಕಾಮ ಇ ಅಂತ ಬರಿಬೇಕು. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ಎಸ್, ಎ ಈಸ್ ಲೆಸ್ ದೆನ್ ಇ ಅಲ್ವಾ, ಎ ಈಸ್ ಲೆಸ್ ದೆನ್ ಇ ಹಾಗೆ ಆಗುತ್ತೆ. ಯಾಕೆ, ಟ್ರಾನ್ಸಿಟಿವ್ ಕ್ಲೋಸರ್ ತರ. ಸೊ ಎ ಈಸ್ ಲೆಸ್ ದೆನ್ ಇ ನೋಡಿ, ಎ ಈಸ್ ಲೆಸ್ ದೆನ್ ಇ, ಇ ಮೇಲೆ ಇದೆ, ಸೊ ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಇರುತ್ತೆ ಕೆಳಗಡೆದು. ನೆಕ್ಸ್ಟ್, ಎ ಕಾಮ ಸಿ ಬರ್ದಾಯ್ತು. ನೆಕ್ಸ್ಟ್, ಸಿ ಕಾಮ ಇ ಬರ್ದಾಯ್ತು. ನೆಕ್ಸ್ಟ್, ಎ ಕಾಮ ಇ ಟ್ರಾನ್ಸಿಟಿವ್ ಕ್ಲೋಸರ್ ಇಂದ ತಕ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಎ ಕಾಮ ಡಿಗೆ ಹೋಗ್ತೀನಿ. ಸೊ ಎ ಕಾಮ ಡಿ ಬರ್ದೆ ಅಂದ್ರೆ ಡಿ ಇಂದ ಶುರು ಆಗ್ತಿರೋದು ಯಾವ್ದಾದ್ರು ಇದೆಯಾ, ಡಿ ಈಸ್ ಲೆಸ್ ದೆನ್ ಇ, ಸೊ ಡಿ ಈಸ್ ಲೆಸ್ ದೆನ್ ಇ. ಇದ್ಯಾವ ರೀತಿ ಆಯ್ತು, ಎ ಕಾಮ ಡಿ, ಡಿ ಕಾಮ ಇ ಇದ್ರೆ ಈ ಎ ಕಾಮ ಇ ಅಂತ ಬರಿಬೋದಾ, ಎಸ್. ಸೊ ಎ ಈಸ್ ಲೆಸ್ ದೆನ್ ಇ ಬರಿಬೋದಿತ್ತು, ಬಟ್ ಆಲ್ರೆಡಿ ಇಲ್ಲಿ ಬರ್ದಾಗಿದೆ. ಸೊ ಸಿಟ್ಟಲ್ಲಿ ಒಂದ್ಸಲಿ ಬರೆದ್ರೆ ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಇದನ್ನ ತೆಗ್ದಾಕ್ರಿ ಅಷ್ಟೇ, ಸರಿನಾ. ಆಗಾಗ್ಲೇ ಬರೆಯುವಂತ ಅವಶ್ಯಕತೆ ಏನಿಲ್ಲ, ಒಂದ್ಸಲಿ ಬರೆದ್ರೆ ಸಾಕು. ಆರ್ಡರ್ಡ್ ಪೇರ್ಸ್ ಅನ್ನು ಕೂಡ. ಸೊ ಎ ಕಾಮ ಡಿ ಇತ್ತು, ಡಿ ಕಾಮ ಇ ಇತ್ತು. ಸೊ ಇವಾಗ ಏನಾಯ್ತು, ಟ್ರಾನ್ಸಿಟಿವ್ ಕ್ಲೋಸರ್ ಇಂದ ನನಗೆ ಎ ಕಾಮ ಇ ಕೂಡ ಸಿಕ್ತು. ನೆಕ್ಸ್ಟ್ ಉಳಿದಿರೋದೇನು, ಬಿ ಕಾಮ ಡಿ, ಬಿ ಕಾಮ ಡಿ ಉಳ್ಕೊಂಡಿದೆ. ಸೊ ಬಿ ಕಾಮ ಡಿ ಅಂತ ಬರೀರಿ. ಸೊ ಎಂಡ್ ಆಗಿರೋದು ಯಾವ್ದಿಂದ, ಡಿ ಇಂದ. ಸೊ ಡಿ ಕಾಮ ಬಿ ಅಂತ ಬರ್ದಿದ್ದೀನಿ ಅಂದ್ರೆ ಡಿ ಕಾಮ ಇ ಕೂಡ ಆಯ್ತಲ್ವಾ. ಸೊ ಡಿ ಕಾಮ ಇ, ಬಿ ಕಾಮ ಡಿ, ಡಿ ಕಾಮ ಇ ಅಂತಂದ್ರೆ ಏನಂತ ಬರಿಬಹುದು, ಡಿ ಕಾಮ ಇ ಅಂತ, ಸಾರಿ ಬಿ ಕಾಮ ಇ ಅಂತ ಬರಿಬೋದಾ, ಎಸ್. ಸೊ ಏನಾಗಿತ್ತು, ಬಿ ಲೀಸ್ ಏನಾಯ್ತು, ಬಿ ಕಾಮ ಡಿ ಅಂತ ಬರ್ದೆ ಇದ್ರ ಪ್ರಕಾರ. ನೆಕ್ಸ್ಟ್, ಡಿ ಇಂದ ಎಂಡ್ ಆಗಿರೋದ್ರಿಂದ ಡಿ ಇಂದ ಯಾವ್ದು ಶುರು ಆಗ್ತಿದೆ ಅದು ಬೇಕಿತ್ತು. ಸೊ ಡಿ ಲೆಸ್ ದೆನ್ ಇ ಆಲ್ರೆಡಿ ಇತ್ತು ನನಗೆ, ಒಂದ್ಸಲಿ ಯೂಸ್ ಮಾಡಿದ್ದೀನಿ, ಬಟ್ ಇನ್ನೊಂದ್ಸಲಿ ಯೂಸ್ ಮಾಡ್ಬೋದು. ಡಿ ಲೆಸ್ ದೆನ್ ಇ ಆಗಿರೋದ್ರಿಂದ ಡಿ ಕಾಮ ಇ ಬರ್ದೆ. ನೆಕ್ಸ್ಟ್, ಎ
ಕಾಮ ಡಿ, ಡಿ ಕಾಮ ಇ ಇದ್ರೆ ಏನಂತ ಬರೀಬಹುದು ಬಿ ಕಾಮ ಡಿ, ಡಿ ಕಾಮ ಇ ಇದ್ರೆ ಏನಂತ ಬರೀಬಹುದು ಬಿ ಕಾಮ ಇ ಅಂತ ಬರೀಬಹುದು. ಸೊ ಬಿ ಕಾಮ ಇ ಬರ್ದಿ. ಈಗ ನನ್ನ ಎಲ್ಲ ಆರ್ಡರ್ಡ್ ಪೇರ್ಸ್ ಬರ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇವುಗಳನ್ನ ಯೂಸ್ ಮಾಡಿಕೊಂಡು ನಾನು ರಿಲೇಷನ್ ಮ್ಯಾಟ್ರಿಕ್ಸ್ ಅನ್ನ ಬರೀತಾ ಹೋಗ್ತೀನಿ. ರಿಲೇಷನ್ ಮ್ಯಾಟ್ರಿಕ್ಸ್. ಸೊ ರಿಲೇಷನ್ ಮ್ಯಾಟ್ರಿಕ್ಸ್ ಯಾವ ರೀತಿ ಬರೆಯೋದು? ವೆರಿ ಈಸಿ. ಇವುಗಳು ಏನ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಇ, ಇವುಗಳನ್ನ ನಾವು ವರ್ಟೆಕ್ಸ್ ಗಳಾಗಿ ಯೂಸ್ ಮಾಡ್ತಾ ಹೋಗ್ಬೇಕು. ಎ ಬಿ ಸಿ ಡಿ ಇ, ನೆಕ್ಸ್ಟ್ ಎ ಬಿ ಸಿ ಡಿ ಇ. ಸೊ ಈ ಒಂದು ಮ್ಯಾಟ್ರಿಕ್ಸ್ಗೆ ನಾನು ಎ ಅಂತ ಹೆಸರು ಕೊಡ್ತಾ ಇದ್ದೀನಿ. ನೀವು ಏನಾದ್ರೂ ಕೂಡ ಹೆಸರನ್ನ ಕೊಡ್ಬೋದು, ಯಾವ್ದಾದ್ರು ವೇರಿಯಬಲ್ ಹೆಸರನ್ನ ಕೊಡ್ಬೋದು, ಝಡ್ ಬಿ ಎನಿಥಿಂಗ್. ಈಗ ಎ ಕಾಮ ಎ ಇದೆಯಾ? ಎಸ್, ಸೊ 1 ಹಾಕಿ. ಬಿ ಕಾಮ ಬಿ ಇದೆಯಾ? ಸೊ ಬಿ ಕಾಮ ಬಿ 1. ನೆಕ್ಸ್ಟ್ ಸಿ ಕಾಮ ಸಿ ಇದೆಯಾ? ಎಸ್ 1. ಡಿ ಕಾಮ ಡಿ ಇದೆಯಾ? ಎಸ್ 1. ನೆಕ್ಸ್ಟ್ ಇ ಕಾಮ ಇ ಇದೆ, ಸೊ 1. ಈ ತರ. ನೆಕ್ಸ್ಟ್ ಎ ಕಾಮ ಸಿ ಇದೆ, ಸೊ ಎ ಕಾಮ ಸಿ 1. ನೆಕ್ಸ್ಟ್ ಸಿ ಕಾಮ ಇ, ಸಿ ಕಾಮ ಇ. ನೆಕ್ಸ್ಟ್ ಎ ಕಾಮ ಇ, ಎ ಕಾಮ ಇ. ನೆಕ್ಸ್ಟ್ ಎ ಕಾಮ ಡಿ, ಎ ಕಾಮ ಡಿ. ಡಿ ಕಾಮ ಇ, ಡಿ ಕಾಮ ಇ. ನೆಕ್ಸ್ಟ್ ಬಿ ಕಾಮ ಡಿ, ಬಿ ಕಾಮ ಡಿ ಬರುತ್ತೆ. ನೆಕ್ಸ್ಟ್ ಡಿ ಕಾಮ ಇ, ಸೊ ಡಿ ಕಾಮ ಇ ವ್ಯಾಲ್ಯೂ ಆಲ್ರೆಡಿ ಬರ್ದಾಗಿದೆ. ಸೊ 2 ಸಲ ರಿಪೀಟ್ ಆಯ್ತು ಅಂತ ಅನ್ಸುತ್ತೆ. ಡಿ ಕಾಮ ಇ ನೋಡಿ, ಇಲ್ಲಿ 2 ಸಲ ರಿಪೀಟ್ ಆಗಿದೆ. 2 ಸಲ ರಿಪೀಟ್ ಆಗುವಂತ ಸಾಧ್ಯತೆ, ಸೊ 2 ಸಲ ರಿಪೀಟ್ ಆಗಿ ಬರೆಯಕ್ಕೆ ಹೋಗ್ಬಿಡಿ ಅಷ್ಟೇ, ಏನಲ್ಲ. ಬಿ ಕಾಮ ಇ, ಸೊ ಬಿ ಎಲ್ಲಿದೆ? ಬಿ ಕಾಮ ಇ. ಸೊ ಇವಾಗ 1 1 ಅಂತ ಎಲ್ಲಿ ಬರ್ದಿದ್ದೀನಿ ಅವುಗಳನ್ನ ಬಿಟ್ಟು ಇನ್ನು ಉಳಿದಿರೋದಕ್ಕೆಲ್ಲ 0 ಅಂತ ಬರೀರಿ. 0 0 0. ನೆಕ್ಸ್ಟ್ ಇಲ್ಲೊಂದು 0 0 0 0 0 0 0 1 1 0 0 0 0. ಸರಿನಾ? ಇವಾಗ ರಿಲೇಷನ್ ಮೆಟ್ರಿಕ್ಸ್ ಕನ್ಸ್ಟ್ರಕ್ಟ್ ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು? ಕನ್ಸ್ಟ್ರಕ್ಟ್ ದ ಡೈಗ್ರಾಫ್ ಅಂತ ಹೇಳಿದ್ದಾರೆ. ಸೊ ಡೈಗ್ರಾಫ್ ಇಲ್ಲಿ ಬರಿತೀನಿ. ಸೊ ನೋಡಿ, ಡೈಗ್ರಾಫ್ ಅನ್ನ ಬರಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ಎ ಬಿ ಸಿ ಡಿ ಇ ಇದಾವಲ್ಲ ಇವುಗಳನ್ನ ವರ್ಟೆಕ್ಸ್ ಗಳಿಗೆ ಯೂಸ್ ಮಾಡ್ಕೊಂತೀವಿ. ಎ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಇ, ಯಾವ ತರನಾದ್ರೂ ಕೂಡ ನೀವು ತಗೋಬಹುದು. ಸೊ ಇವಾಗ ಎ ಕಾಮ ಎ ಇದೆಯಾ? ಎಸ್. ಸೊ ಎ ಇಂದ ಶುರುವಾಗಿ ಎಗೆ. ಡೈಗ್ರಾಫ್ ಅಂತ ಅಂದ್ರೆ ಏನು? ಡೈರೆಕ್ಟೆಡ್ ಗ್ರಾಫ್ ಅಂತ ಅರ್ಥ. ಸೊ ಯಾವುದೇ ಒಂದು ಗ್ರಾಫ್ ಅಲ್ಲಿ ಎಡ್ಜಸ್ ಗಳಿಗೆ ಡೈರೆಕ್ಷನ್ ಇದ್ರೆ ಅದನ್ನ ಏನಂತ ಕರಿತೀವಿ? ಡೈರೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ನೋಡಿ, ಇವಾಗ ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಬಿ ಅನ್ನೋ ಒಂದು ವರ್ಟೆಕ್ಸ್ ಇದೆ ಅಂತ ಅಂದ್ರೆ ಅವುಗಳ ಮಧ್ಯೆ ಮಾಮೂಲಿ ಎಡ್ಜ್ ಇದ್ರೆ ಮಾಮೂಲಿ ಅಷ್ಟೇ. ಅದೇ ಏನಾದ್ರೂ ಕೂಡ ಈ ತರ ಡೈರೆಕ್ಷನ್ ಇದ್ರೆ, ಅಂದ್ರೆ ಆ ಎಡ್ಜ್ಗೆ ಡೈರೆಕ್ಷನ್ ಇದ್ರೆ ಎ ಇಂದ ಬಿಗೆ ಹೋಗ್ತಾ ಇದೆ, ಈ ತರ ಇದ್ದಾಗ ಆ ಒಂದು ಗ್ರಾಫ್ ಅನ್ನ ಏನಂತ ಕರಿತೀವಿ? ಡೈರೆಕ್ಟೆಡ್ ಗ್ರಾಫ್. ಡೈರೆಕ್ಟೆಡ್ ಗ್ರಾಫ್ ಅಂದ್ರೆ ಸಣ್ಣ ಹೆಸರಲ್ಲಿ ಏನಂತ ಕರಿತೀವಿ? ಡೈಗ್ರಾಫ್ ಅಂತ ಕರಿತಾ ಹೋಗ್ತೀವಿ. ಎ ಕಾಮ ಎ ಆಯ್ತು. ಎ ಕಾಮ ಸಿ ಅಂದ್ರೆ ಎ ಇಂದ ಸಿಗೆ. ನೆಕ್ಸ್ಟ್ ಎ ಕಾಮ ಡಿ, ಎ ಇಂದ ಡಿಗೆ. ಎ ಕಾಮ ಇ, ಎ ಇಂದ ಇಗೆ. ನೆಕ್ಸ್ಟ್ ಬಿ ಕಾಮ ಬಿ, ಬಿ ಇಂದ ಬಿಗೆ. ಬಿ ಕಾಮ ಡಿ, ಬಿ ಇಂದ ಡಿಗೆ. ಬಿ ಕಾಮ ಇ, ಬಿ ಇಂದ ಇಗೆ. ಸಿ ಕಾಮ ಸಿ, ಸಿ ಇಂದ ಸಿಗೆ. ಸಿ ಕಾಮ ಇ, ಸೊ ಸಿ ಇಂದ ಇಗೆ. ನೆಕ್ಸ್ಟ್ ಡಿ ಕಾಮ ಡಿ ಅಂತಂದ್ರೆ ಡಿ ಇಂದ ಡಿಗೆ. ಡಿ ಕಾಮ ಇ ಅಂದ್ರೆ ಡಿ ಇಂದ ಇಗೆ. ಇ ಕಾಮ ಇ 1 ಮಾತ್ರ ಇರೋದು. ಸೊ ಎಲ್ಲಿ 1 1 ಅಂತ ಇದೆ ಅದನ್ನ ಮಾತ್ರ ನಾನು ಯೂಸ್ ಮಾಡಬೇಕು, 0ನ ಯೂಸ್ ಮಾಡಬಾರ್ದು. ಸೊ ಇದರಲ್ಲಿ ಇನ್ನು ಎಕ್ಸ್ಟೆಂಡೆಡ್ ಆಗಿ ಕ್ವಶನ್ ಅನ್ನ ಕೇಳ್ಬೋದು. ಏನು? ಇನ್ ಡಿಗ್ರಿ ಅಂಡ್ ಔಟ್ ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್ ಅನ್ನ ಬರೀರಿ. ಡೈಗ್ರಾಫ್ ಅನ್ನ ಫಾರ್ಮ್ ಮಾಡಿದಿರಲ್ಲ ಅದ್ರದ್ದು. ಸೊ ಯಾವ ರೀತಿ ಬರೆಯೋದು? ವೆರಿ ಸಿಂಪಲ್. ಟೇಬಲ್ ಫಾರ್ಮೆಟ್ ಅಲ್ಲಿ ಬರಿತಾ ಹೋಗ್ತೀನಿ ನೋಡಿ. ಸೊ ಫಸ್ಟ್ ಏನ್ ಮಾಡಬೇಕು? ವರ್ಟೆಕ್ಸ್ ಅಂತ ಬರ್ಕೋಬೇಕು. ಯಾವ ವರ್ಟೆಕ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ ಆ ಒಂದು ವರ್ಟೆಕ್ಸ್ದು ಇನ್ ಡಿಗ್ರಿ, ನೆಕ್ಸ್ಟ್ ಅದೇ ಒಂದು ವರ್ಟೆಕ್ಸ್ದು ಔಟ್ ಡಿಗ್ರಿ. ಸೊ ಇನ್ ಡಿಗ್ರಿ ಅಂತ ಅಂದ್ರೆ ಏನು? ಸಿಂಪಲ್. ಇನ್ ಡಿಗ್ರಿ ಅಂತ ಅಂದ್ರೆ ಇವಾಗ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ, ನಾನೇ ಅದು ವರ್ಟೆಕ್ಸ್ ಅಂತ ಅನ್ಕೊಳ್ಳಿ. ಸೊ ನನ್ನ ಕಡೆ ಎಡ್ಜಸ್ ಏನಾದ್ರು ಬರ್ತಾ ಇದ್ರೆ ಡೈರೆಕ್ಟೆಡ್ ಎಡ್ಜಸ್, ಅದು ಇನ್ ಡಿಗ್ರಿ. ನನ್ನಿಂದ ದೂರ ಹೋಗ್ತಾ ಇದ್ರೆ ಅದು ಔಟ್ ಡಿಗ್ರಿ. ನೋಡಿ, ಇವಾಗ ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ, ಅದ್ರ ಕಡೆ ಬರ್ತಾ ಇದ್ರೆ ಏನಾಗುತ್ತೆ? ಇನ್ ಡಿಗ್ರಿ ಆಗುತ್ತೆ. ಸರಿನಾ? ದಿಸ್ ಈಸ್ ಇನ್ ಡಿಗ್ರಿ. ಅದರಿಂದ ದೂರ ಹೋಗ್ತಾ ಇದ್ರೆ ಔಟ್ ಡಿಗ್ರಿ. ಅದೇ ಏನಾದ್ರೂ ಕೂಡ ಸೆಲ್ಫ್ ಲೂಪ್ ಇತ್ತು ಅಂತಂದ್ರೆ ಇಟ್ ವಿಲ್ ಆಕ್ಟ್ ಆಸ್ ಇನ್ ಡಿಗ್ರಿ ಆಲ್ಸೋ, ಔಟ್ ಡಿಗ್ರಿ ಆಲ್ಸೋ. ಗೊತ್ತಾಯ್ತಾ? ನೋಡಿ, ಇಲ್ಲಿ ಸೆಲ್ಫ್ ಲೂಪ್ ಗಳಿದಾವೆ. ಸೊ ಅವೇನ್ ಮಾಡ್ತವೆ? ಇನ್ ಡಿಗ್ರಿಗೂ ಕೂಡ 1 ಅನ್ನ ಕಾಂಟ್ರಿಬ್ಯೂಟ್ ಮಾಡ್ತವೆ, ಔಟ್ ಡಿಗ್ರಿಗೂ ಕೂಡ 1 ಅನ್ನ ಕಾಂಟ್ರಿಬ್ಯೂಟ್ ಮಾಡ್ತವೆ. ಅಂದ್ರೆ ಈಗ ಏನಾದ್ರೂ ಇನ್ ಡಿಗ್ರಿ ನೋಡಿ, ಇಲ್ಲಿ ಒಂದ್ 2 3 ಆರೋ ಬಂದು ಅಂತ ಅನ್ಕೊಳ್ಳಿ. 3 ಆರೋಸ್ ಏನಾದ್ರು ಇದ್ರ ಕಡೆ ಬಂದು ಅಂದ್ರೆ ಇದ್ರ ಡಿಗ್ರಿ ಎಷ್ಟಾಗುತ್ತೆ? 3 ಅಂತ ಅಂದ್ರೆ ಎಷ್ಟು ಡೈರೆಕ್ಟೆಡ್ ಎಡ್ಜಸ್ ಅದ್ರ ಕಡೆ ಬರ್ತಾ ಇರ್ತವೆ, ದಟ್ ಈಸ್ ದ ನಂಬರ್ ಆಫ್ ದ ಇನ್ ಡಿಗ್ರಿ. ಅದರಿಂದ ಎಷ್ಟು ಎಡ್ಜಸ್ ಗಳು ಹೊರಗಡೆ ಹೋಗ್ತಾ ಇರ್ತವೆ, ದಟ್ ಈಸ್ ದ ನಂಬರ್ ಆಫ್ ಔಟ್ ಡಿಗ್ರಿ. ಸೊ ಅವಾಗ ಏನಾಗುತ್ತೆ? ಒಂದೊಂದು ಕಾಂಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಇನ್ ಡಿಗ್ರಿ ಈ ಸೆಲ್ಫ್ ಲೂಪ್ ಏನ್ ಮಾಡುತ್ತೆ ಅಂತಂದ್ರೆ ಇನ್ ಡಿಗ್ರಿಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಔಟ್ ಡಿಗ್ರಿಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಯಾವ ರೀತಿ ಅಂತ ಇಲ್ಲಿ ಬರ್ದು ತೋರಿಸ್ತೀನಿ ನೋಡಿ. ವರ್ಟೆಕ್ಸ್ ಗಳು ಯಾವ್ಯಾವ ಇರೋದು? ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಇ ಇದೆ.
ಸರಿನಾ? ನೋಡಿ ಇಲ್ಲಿ ಈಗ ಹೇಗೆ ಬರೀತಾ ಹೋಗೋಣ. ಇನ್ ಡಿಗ್ರಿ ಅಂದ್ರೇನು, ಅದ್ರ ಕಡೆ ಬರ್ತಾ ಇರೋದು ನೋಡಿ, ಹೊರಗಡೆ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಅದ್ರ ಕಡೆ ಯಾವುದು ಬರ್ತಾ ಇಲ್ಲ. ಬಟ್ ಸೆಲ್ಫ್ ಲೂಪ್ ಏನ್ ಮಾಡುತ್ತೆ, ಇನ್ ಡಿಗ್ರಿ ಆಗು ಕೂಡ ಆಕ್ಟ್ ಆಗುತ್ತೆ, ಔಟ್ ಡಿಗ್ರಿ ಆಗು ಕೂಡ ಆಕ್ಟ್ ಆಗುತ್ತೆ. ಸೊ ಅದೇನ್ ಮಾಡುತ್ತೆ, 1 ಅನ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಔಟ್ ಡಿಗ್ರಿ ಏನು, 1 ಹೊರಗಡೆ, 2, 3 ಹೊರಗಡೆ ಹೋಗ್ತಾ ಇದೆ ಎ ಇಂದ, ಅದರ ಜೊತೆ ಒಂದು ಸೆಲ್ಫ್ ಲೂಪ್. ಸೊ ಟೋಟಲ್ ಎಷ್ಟಾಯ್ತು, 4. ಸೊ ಇನ್ ಡಿಗ್ರಿಗೂ ಕೂಡ 1 ಅನ್ನ ಕಾಂಟ್ರಿಬ್ಯೂಟ್ ಮಾಡ್ತು, ಔಟ್ ಡಿಗ್ರಿಗೂ ಕೂಡ 1 ಆಡ್ ಮಾಡ್ತಾ ಹೋಯ್ತು. ಯಾವುದು, ಸೆಲ್ಫ್ ಲೂಪ್. ಅದೇ ತರ ನೆಕ್ಸ್ಟ್ ಬಿಗ್ ಬರೆಯೋಣ. ಇನ್ ಡಿಗ್ರಿ ಎಷ್ಟು, ಅದ್ರ ಕಡೆ ಯಾವುದು ಬರ್ತಾ ಇಲ್ಲ, ಬಟ್ ಸೆಲ್ಫ್ ಲೂಪ್ ಇರೋದ್ರಿಂದ 1. ನೆಕ್ಸ್ಟ್ ಔಟ್ ಡಿಗ್ರಿ ಎಷ್ಟು, 1, 2 ಹೊರಗಡೆ ಹೋಗ್ತಾ ಇರೋದು, ಸೊ 2. ನೆಕ್ಸ್ಟ್ ಔಟ್ ಡಿಗ್ರಿ ಎಷ್ಟು, 1, 2 ಹೊರಗಡೆ ಹೋಗ್ತಾ ಇರೋ 2, ಸೆಲ್ಫ್ ಲೂಪ್ ಒಂದು ಸೇರಿಸಿ 3. ನೆಕ್ಸ್ಟ್ ಸಿಗೆ ಇನ್ ಡಿಗ್ರಿ ಎಷ್ಟಾಗುತ್ತೆ, ಅದ್ರ ಕಡೆ 1 ಬರ್ತಾ ಇದೆ, ಸೆಲ್ಫ್ ಲೂಪ್ ಒಂದು ಸೇರಿಸಿ 2. ಔಟ್ ಡಿಗ್ರಿ ಎಷ್ಟು, 1 ಹೊರಗಡೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್ ಒಂದು ಸೇರಿಸಿ 2. ನೆಕ್ಸ್ಟ್ ಡಿಗೆ ಇನ್ ಡಿಗ್ರಿ ಏನಾಗುತ್ತೆ, 1, 2 ಅದ್ರ ಕಡೆ ಬರ್ತಾ ಇರೋದು, ಸೆಲ್ಫ್ ಲೂಪ್ ಒಂದು ಸೇರಿಸಿ 3. ನೆಕ್ಸ್ಟ್ ಔಟ್ ಡಿಗ್ರಿ ಏನು, ಅದರಿಂದ ದೂರ ಹೋಗ್ತಾ ಇರೋದು, 1 ಹೊರಗಡೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್ ಒಂದು ಸೇರಿಸಿ 2. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಹೀಗೆ ಇನ್ ಡಿಗ್ರಿ ಎಷ್ಟಾಗುತ್ತೆ, 1, 2, 3, 4 ಅದ್ರ ಕಡೆ ಬರ್ತಾ ಇದೆ, ಸೆಲ್ಫ್ ಲೂಪ್ ಒಂದು ಸೇರಿಸಿ 5 ಆಯ್ತು. ಔಟ್ ಡಿಗ್ರಿ ಏನಾಗುತ್ತೆ, ಔಟ್ ಡಿಗ್ರಿ ಅಂತಂದ್ರೆ ಹೊರಗಡೆ ಹೋಗ್ತಾ ಇರೋದು, ಯಾವ ಕೂಡ ಹೊರಗಡೆ ಹೋಗ್ತಾ ಇಲ್ಲ ಈ ಇಂದ, ಬಟ್ ಸೆಲ್ಫ್ ಲೂಪ್ ಇರೋದ್ರಿಂದ 1 ಕಾಂಟ್ರಿಬ್ಯೂಟ್ ಆಗುತ್ತೆ ಔಟ್ ಡಿಗ್ರಿಗೆ. ಸರಿನಾ? ಸೊ ಇನ್ ಡಿಗ್ರಿ ಮತ್ತೆ ಔಟ್ ಡಿಗ್ರಿ ಎರಡಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೆಲ್ಫ್ ಲೂಪ್. ಅದು ನಿಮಗೆ ನೆನಪಿರ್ಬೇಕು. ಇದನ್ನೇ ಬರೆಯುವಂತ ಅವಶ್ಯಕತೆ ಇಲ್ಲ, ಅವ್ರು ಕೇಳಿರ್ಲಿಲ್ಲ, ಡೈಗ್ರಾಫರ್ಗೂ ಅಷ್ಟೇ ಕೇಳಿದ್ದು. ಏನಾದರೂ ಎಕ್ಸ್ಟೆಂಡೆಡ್ ಆಗಿ ಕ್ವಶನ್ ಅನ್ನ ಕೇಳಿದ್ರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಮತ್ತೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಈ ಒಂದು ಮಾಡ್ಯೂಲ್ ಅಲ್ಲಿ. ಸೊ ಆ ಎಲ್ಲ ವಿಡಿಯೋಗಳು ನಿಮಗೆ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.